ಶಿರೂರಲ್ಲಿ ಜಲಪ್ರಳಯವಾಗಿ 13 ದಿನವೇ ಕಳೆದೋಯ್ತು. ಆದರೆ ಮಹಾಮಳೆಯಲ್ಲಿ ಕೊಚ್ಚಿ ಹೋದ 3 ಮಾತ್ರ ಎಲ್ಲೋದ್ರು ಅನ್ನೋದ್ರ ಸಣ್ಣ ಸುಳಿವು ಸಿಗ್ಲಿಲ್ಲ. ಜೀವದ ಹಂಗು ತೊರೆದು ಗಂಗಾವಳಿಗೆ ಇಳಿದಿದ್ದ ಮುಳುಗು ತಜ್ಞರು ಕೂಡ ಈಗ ಕೈಚೆಲ್ಲಿದ್ದಾರೆ. ಶಿರೂರು ಗುಡ್ಡ ಕುಸಿತ ಘಟನೆಗೆ 13ನೇ ದಿನ. ಕರೆಂಟ್ ತುಂಬ ಜಾಸ್ತಿ ಫ್ಲೋ ಇದೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ, ಅವ್ರ ಗಮನಕ್ಕೆ ತಗೊಂಡು ಬಂದು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ವಿಲ್ ಡಿಸೈಡ್. ಪ್ರಕೃತಿ ಮಾತೆ ಒಮ್ಮೆ ಮೈಕೊಡುವಿ ನಿಂತ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ತಾಜಾ ಉದಾಹರಣೆ ಬೇಕಿಲ್ಲ ಅನ್ಸುತ್ತೆ. ಶಿರೂರಲ್ಲಿ ಮಹಾ ದುರಂತ ಸಂಭವಿಸಿ 13 ದಿನಗಳೇ ಆಗೋಯ್ತು. ಆದರೂ ಕೂಡ ನಾಪತ್ತೆಯಾದಂಥ 3 ಏನಾದ್ರು ಅನ್ನೋದ್ರ ಸಣ್ಣ ಸುಳಿವು ಸಿಗ್ತಾ ಇಲ್ಲ. ಯಮಗುಡ್ಡದಲ್ಲಿ ಒಂದಿಂಚು ಬಿಡದೆ ಚಾಲಾಡಿದ್ದಾಯ್ತು. ಗಂಗಾವಳಿಯಲ್ಲೂ ಮೂಲೆ ಮೂಲೆ ಹುಡುಕಿದ್ದಾಯ್ತು. ಆದ್ರೆ ನಾಪತ್ತೆಯಾದ 3 ಏನಾದ್ರು, ಸಾಗರದ ಲಾರಿ ಎಲ್ಲೋಯ್ತು ಅನ್ನೋದು ಮಾತ್ರ ನಿಗೂಢ. 13 ದಿನ ಹುಡುಕಾಟ, ಸಿಕ್ಕಿದ್ದು 8 ಶವ, 3 ನಿಗೂಢ. 2 ವಾರ ಕಳೆದ್ರೂ ಇನ್ನೂ ನಿಂತಿಲ್ಲ ಗಂಗಾವಳಿ ಗೋಳಾಟ. ಇದನ್ನ ದುರಂತ ಅನ್ಬೇಕು, ಮಹಾ ವಿಪತ್ತು ಅನ್ಬೇಕು, ಅಥವಾ ಇವರೆಲ್ಲರ ಹಣೆಬರ ಇದ್ದಿದ್ದೇ ಹೀಗೆ ಅಂತ ಪಶ್ಚಾತ್ತಾಪ ಪಡಬೇಕು, ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಸಾವು ಅನ್ನೋದು ಇಷ್ಟೊಂದು ಕ್ರೂರಿಯಾಗಿರುತ್ತೆ ಅನ್ನೋದನ್ನ ಶಿರೂರು ಜಲಪ್ರಳಯ ತೋರಿಸಿಕೊಟ್ಟಿದೆ. ಗಂಗಾವಳಿ ನದಿಯಲ್ಲೇ 3 ಕೊಚ್ಕೊಂಡು ಹೋಗಿರಬಹುದು ಅಂತ ನಿರಂತರವಾಗಿ ಹುಡುಕಾಟ ನಡೀತಾನೆ ಇದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಮಿಲಿಟರಿ, ಮುಳುಗು ತಜ್ಞರು ಸೇರಿದಂತೆ 200ಕ್ಕೂ ಹೆಚ್ಚು ಮಂದಿ ಜಾಲಾಡ್ತಿದ್ದಾರೆ. ಶಿರೂರು ಗುಡ್ಡದ ಕಾರ್ಯಾಚರಣೆ ಇವತ್ತು 13ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಏನು ಈಶ್ವರ್ ಮಾಲ್ಪೆ ಅವರ ತಂಡ ಏನಿದೆ ಇವತ್ತು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತದೆ. ನಿನ್ನೆನೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಗಂಗಾವಳಿಯಲ್ಲಿ ನೀರಿನ ಮಟ್ಟವೇನೋ ತಗ್ಗಿದೆ, ಆದ್ರೆ ಒಳ ಹರಿವಿನ ಹೊಡೆತ ಮಾತ್ರ ಕಮ್ಮಿ ಆಗಿಲ್ಲ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಹುಡುಕೋದಕ್ಕೆ ಹೋದವರನ್ನೇ ಹುಡುಕ್ಬೇಕಾದಂತ ಪರಿಸ್ಥಿತಿ ಬರಬಹುದು. ಹೀಗಾಗಿನೇ ಭಾರಿ ಎಚ್ಚರಿಕೆಯಿಂದ ನೀಲಿಗಿಳಿತಾ ಇದ್ದಾರೆ. ನದಿಯ ಆಳದಲ್ಲಿರುವಂತ ಆಲದ ಮರದ ಬುಡಕ್ಕೆ ಹೈಟೆನ್ಷನ್ ವೈರ್ ಒಂದು ಸುತ್ತಿಕೊಂಡಿದೆ. ಅದನ್ನ ಮೇಲೆತ್ತೋದೇ ದೊಡ್ಡ ಸವಾಲು. ಇದೇನಾದ್ರೂ ಹೊರಗೆ ಬಂದ್ರೆ ಏನಾದ್ರೂ ಸುಳಿವು ಸಿಗುತ್ತೆ ಅನ್ನೋದು ಮುಳುಗು ತಜ್ಞರ ಆಶಾಭಾವನೆ. ಆದ್ರೆ ಅಂದ್ಕೊಂಡಿದ್ದನ್ನ ಮಾಡೋದು ಅಷ್ಟು ಸುಲಭವಾಗ್ತಾ ಇಲ್ಲ. 4 ಪಾಯಿಂಟ್ ಹೇಳಿದ್ದಾರೆ. ಆ 4 ಪಾಯಿಂಟಲ್ಲಿ 3 ಪಾಯಿಂಟ್ ನಾವು ನೋಡಿ ಆಯಿತು. ಈಗ 1 ಪಾಯಿಂಟ್ ಬಾಕಿ ಇದೆ. ಅದಲ್ಲದೆ ಈಗ ಒಂದು ಮರದ ಒಂದು ದಿಂಬೆ ಅಂತ ದಿಂಬಿಗೆ ಆ ಸ್ಟೇ ವೈರ್ ಉಂಟಲ್ಲ, ಆ ಕರೆಂಟ್ ಹೋಗಿದ್ದು ಸ್ಟೇ ವೈರ್ ಸುತ್ತಾಕೊಂಡಿದೆ ಈಗ ಅಡಿಯಲ್ಲಿ. ಅದನ್ನೀಗ ನಾವು ಕಟ್ಟಿ ಮೇಲೆ ಎಳಿಬೇಕು. ಅದನ್ನು ತೆಗೆಯುವ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕೆಳಗಡೆ ಒಂದು ದಿಂಬಿ ಉಂಟು, ದಿಂಬಿ ತೆಗಿಬೇಕು ಈಗ ನಾವು. ಕೂದಲೆಡೆ ಅಂತರದಲ್ಲಿ ತಪ್ಪಿತ್ತು ಮತ್ತೊಂದು ಆಪತ್ತು. ಶಿರೂರಲ್ಲಿ ದಿನಕ್ಕೊಂದರಂತೆ ಹೊಸ ಕರಾಳ ಸತ್ಯಗಳು ಬಯಲಾಗ್ತಾ ಇದೆ. ಗುಡ್ಡ ಕುಸಿತದ ದಿನ 5 ಮಕ್ಕಳು ಸಾವಿನ ಮನೆ ಕದ ತಟ್ಟಿ ಬಂದಿದ್ದಂತ ಅಸಲಿ ಕತೆ ಈಗ ಹೊರಬಿದ್ದಿದೆ. ಶಾಲೆಗೆ ರಜೆ ಇದ್ದಿದ್ರಿಂದ ಅಕ್ಕಪಕ್ಕದ ಮನೆಯ ಮಕ್ಕಳೆಲ್ಲ ಸೇರಿ ಮನೆ ಅಂಗಳದಲ್ಲಿ ಆಟ ಆಡ್ತಾ ಇದ್ರು. ಈ ವೇಳೆ ಏಕಾಏಕಿ ನದಿ ನೀರು ಅಪ್ಪಳಿಸಿ ಬಂದಿದ್ರಿಂದ 5 ಮಕ್ಕಳು ಕೊಚ್ಚಿ ಹೋಗಿದ್ರು. ಅಲ್ಲೇ ಇದ್ದಂತ ಹುವಾಗೌಡ ಅನ್ನೋರು ಕೂಡ ನೀರಿನ ಹೊಡೆತಕ್ಕೆ ಸಿಲುಕಿ ದಿಕ್ಕಾಪಾಲಾಗ್ತಾ ಇದ್ರು. ಮಕ್ಕಳೆಲ್ಲ ಗಿಡ ಗಂಟೆಗಳನ್ನ ಹಿಡ್ಕೊಂಡಿದ್ರಂತೆ. ಇದನ್ನ ನೋಡಿದ ಹುವಾಗೌಡ್ರು ಎಲ್ಲ ಮಕ್ಕಳನ್ನ ಬಿಗಿದಪ್ಪಿಕೊಂಡಿದ್ರಂತೆ. ಗಂಗಾವಳಿ ಅಬ್ಬರಿಸಿ ಬರ್ತಾ ಇದ್ರು ಕೂಡ ಯಾರ ಕೈಯನ್ನು ಬಿಡದೆ ಬಿಗಿಯಾಗಿ ಹಿಡಿದು ಕೂತು 5 ಮಕ್ಕಳನ್ನ ರಕ್ಷಿಸಿದ್ರು. ನಾನು ಯಾವ ಲೆಕ್ಕದಲ್ಲಿ ಕಾಪಾಡಿದ ಏನಂದೆ ನನಗೇ ಗೊತ್ತಿಲ್ಲ. ನನ್ನ ಮಕ್ಕಳು ಹೋದ, ನನ್ನ ಜೀವ ಯಾಕೆ ಅಂದ್ಕೊಂಡು ನಾನು ಹೋಗ್ತಾ ಇದ್ದೆ. ಆವಾಗ ಮಕ್ಕಳು ನಾನು ಕಂಡಾಗ ಮಕ್ಕಳನ್ನು ಹಿಡ್ಕೊಂಡು ಬರ್ತಾ ಇದೆ. 13 ದಿನದ ನಂತರ ಆಪರೇಷನ್ ಶಿರೂರು ಅಂತ್ಯ. ಶಿರೂರಲ್ಲಿ ಜಲಪ್ರಳಯ ಸಂಭವಿಸಿ 13 ದಿನವೇ ಕಳೆದೋಯ್ತು. ದುರಂತ ನಡೆದ ದಿನದಿಂದಲೂ ಡಿಸಿ ಲಕ್ಷ್ಮೀಪ್ರಿಯಾ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಹೇಗಾದ್ರೂ ಸರಿ ನಾಪತ್ತೆಯಾದವರು ಪತ್ತೆ ಹಚ್ಚಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ರು. ಆದ್ರೆ ಕೊಚ್ಚಿ ಹೋದವರು ಸಣ್ಣ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಶಿರೂರು ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸಲಾಗಿದೆ. ನದಿಯೊಳಗೆ ಕಲ್ಲು, ಬಂಡೆ ಹಾಗೂ ಮರದ ದಿಮ್ಮಿಗಳಿರುವಂತ ಹಿನ್ನೆಲೆಯಲ್ಲಿ ನೀರಲ್ಲಿ ಹುಡುಕಾಡುವಂಥದ್ದು ದೊಡ್ಡ ಸವಾಲಾಗ್ತಾ ಇದೆ. ಇದೇ ಕಾರಣಕ್ಕೆ ನದಿಯೊಳಗಿನ ಹುಡುಕಾಟವನ್ನ ಅಂತ್ಯಗೊಳಿಸಿದ್ದಾರೆ. ಕರೆಂಟ್ ತುಂಬ ಜಾಸ್ತಿ ಫ್ಲೋ ಇದೆ. ಇದು ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ, ಅವ್ರ ಗಮನಕ್ಕೆ ತಗೊಂಡು ಬಂದು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ವಿಲ್ ಡಿಸೈಡ್. ಮಿನಿಸ್ಟರ್ ಸರ್ಗೆ ಮತ್ತೆ ಗವರ್ಮೆಂಟ್ಗೆ ಅಪ್ಡೇಟ್ ಮಾಡ್ತೀವಿ. ವಿಲ್ ಟೇಕ್ ಅ ಕಾಲ್. ನಾವು ಬೈ ಈವ್ನಿಂಗ್ ಟುಡೇ ವಿ ವಿಲ್ ಇನ್ಫಾರ್ಮ್. ಕೇಳದ ಲಾರಿ ಚಾಲಕ ಅರ್ಜುನ್ ಬದುಕಿ ಬರ್ತಾರೆ ಅಂತಾನೆ ಇಷ್ಟು ದಿನ ಆಶಾಭಾವ ಇತ್ತು. ಆದ್ರೀಗ ಅದೆಲ್ಲ ಭರವಸೆಗಳು ಕ್ಷೀಣಿಸಿವೆ. ಇತ್ತ ಲೋಕೇಶ್ ಮತ್ತು ಜಗನ್ನಾಥ್ ಕೂಡ ಬದುಕಿರುವಂತ ಸಾಧ್ಯತೆ ಕಮ್ಮಿನೇ. ಮಕ್ಕಳಂತೂ ಬದುಕಿಲ್ಲ. ಅವರ ಶರೀರಕ್ಕೊಂದು ಮುಕ್ತಿ ಕಾಣಿಸ್ಲಿಕ್ಕೆ ಅವಕಾಶವಾದ್ರೂ ಸಿಗುತ್ತಾ ಅಂತ ಹೆತ್ತವರು ಬೇಡಿಕೊಳ್ತಾ ಇದ್ದಾರೆ. ನಮಗೆ ನಮ್ಮ ತಂದೆಯವ್ರದ್ದು ಏನಾದರೂ ಒಂದು ಸುಳಿವು
ಸಿಗಬೇಕು ಸರ್. ಮತ್ತು ಸರ್ಕಾರದಿಂದ ಏನಾದರೂ ಒಂದು ಸ್ವಲ್ಪ ಸಹಾಯ ಸಿಗಬೇಕು ನಮಗೆ. ಈಗ ಬಾಡಿ ಸಿಗಲಿಲ್ಲ ಅಂದರೆ ಡೆತ್ ಸರ್ಟಿಫಿಕೇಟ್ ಸಿಗಲ್ಲ ಅಂತೆ. ಅದು ಸಿಗಲಿಲ್ಲ ನಮಗೆ ಏನು ಮಾಡ್ಲಿಕ್ಕಾಗಲ್ಲ. ಸರ್ಕಾರ ಸೌಲಭ್ಯ ಏನೂ ಸಿಗಲ್ಲ ಸರ್. ಅದೊಂದು ಹೆಂಗಾದ್ರೂ ಮಾಡಿ ನಮಗೆ ಕೊಡಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ. ಒಟ್ನಲ್ಲಿ ಹಿಂದೆಂದೂ ಕಾಣದ ಮಹಾಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಜೀವನದ ಜೊತೆಗೆ ಜೀವಗಳನ್ನ ಬಲಿ ಪಡೆದದ್ದು ಮಾತ್ರ ದುರಂತ. ವಿನಯ್ ಪುರ್ದಾಳು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.